ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರಾಮ ಎಲ್ಲರೂ ಮರ್ಯಾದಾ ಪುರುಷೋತ್ತಮ ಎಂದು ಕರೆಯುವ ದೇವರು. ಆದರೆ ಒಂದು ಪ್ರಶ್ನೆ, ರಾಮನು ನಿಜವಾಗಿಯೂ ಪರಿಪೂರ್ಣನ ಅಥವಾ ಅವನೂ ಕೂಡ ಮಾನವರಂತೆ ತಪ್ಪು ಮಾಡಿದ್ದಾನ? ಈ ಪ್ರಶ್ನೆಗೆ ಉತ್ತರ ತಿಳಿಯಲು ರಾಮನ ಕೆಲವು ಅಪರೂಪದ ವಿಷಯಗಳನ್ನು ತಿಳಿಯೋಣ. ರಾಮನು ದೇವರ ಅವತಾರವಾಗಿದ್ದರೂ ಅವನು ತನ್ನ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದನು. ಅಯೋಧ್ಯೆಯ ರಾಜನ ಮಗನಾಗಿದ್ದರೂ ಅವನು 14 ವರ್ಷಗಳ ವನವಾಸಕ್ಕೆ ಹೋಗಬೇಕಾಯಿತು. ಅವನು ದೇವರ ರೂಪವಾಗಿದ್ದರೆ ಇಷ್ಟು ಕಷ್ಟ ಯಾಕೆ ಅನುಭವಿಸಿದ? ಇದರ ಕಾರಣ ಏನು ತಿಳ್ಕೊಳ್ಳೋಣ. ರಾಮನು ದೇವರಾಗಿದ್ದರೂ ಅವನು ಮಾನವನಂತೆ ಬದುಕಿ ಧರ್ಮವನ್ನು ತೋರಿಸಲು ಅವತರಿಸಿದ್ದು. ಅವನ ನಡೆಯಿಂದ ಕಲಿಯಬೇಕಾಗಿದ್ದೇನೆಂದರೆ, ಸಮಸ್ಯೆಗಳು ಎಲ್ಲರಿಗೂ ಬರುತ್ತೆ, ಆದರೆ ಧರ್ಮ ಮಾರ್ಗವನ್ನು ಬಿಡಬಾರದು. ಸೀತೆಯನ್ನ ರಾವಣ ಅಪಹರಿಸಿದ ನಂತರ ರಾಮನು ಅವಳನ್ನು ರಕ್ಷಿಸಿದ. ಆದರೆ ನಂತರ ಅವನು ಸೀತೆಗೆ ಅಗ್ನಿ ಪರೀಕ್ಷೆ ಕೊಡಲು ಹೇಳಿದ. ಇದು ಯಾಕೆ? ಇದನ್ನು ನೋಡಿ ಹಲವರು ಹೇಳ್ತಾರೆ ರಾಮನು ಸೀತೆಗೆ ಅನ್ಯಾಯ ಮಾಡಿದ್ನ ಅಂತ. ಆದರೆ ಪುರಾಣಗಳು ಹೇಳುವುದೇನು ಗೊತ್ತಾ? ರಾಮನು ರಾಜನಾಗಿದ್ದನು. ಅವನಿಗೆ ತನ್ನ ವೈಯಕ್ತಿಕ ಭಾವನೆಗಿಂತ ಜನರ ನಂಬಿಕೆ ಮುಖ್ಯವಾಗಿತ್ತು. ಅವನು ತನ್ನ ಕರ್ತವ್ಯವನ್ನು ಆಯ್ಕೆ ಮಾಡಿದ. ಇದು ಅವನ ಪರಿಪೂರ್ಣತೆ ಅಲ್ಲ, ಅವನ ಕರ್ತವ್ಯದ ಮೇಲೆ ಇರುವ ನಿಷ್ಠೆ. ರಾಮನು ರಾವಣನನ್ನ ಯುದ್ಧದಲ್ಲಿ ಸೋಲಿಸಿದ. ಆದರೆ ಯುದ್ಧದ ನಂತರ ಅವನು ರಾವಣನಿಗೆ ಗೌರವ ನೀಡಿದ. ರಾವಣನು ಶತ್ರು ಆಗಿದ್ದರೂ ಅವನು ಮಹಾನ್ ಪಂಡಿತನಾಗಿದ್ದ. ರಾಮನು ಹೇಳುತ್ತಾನೆ, ಶತ್ರುವಿನಲ್ಲಿಯೂ ಒಳ್ಳೆಯ ಗುಣಗಳನ್ನು ಕಾಣಬೇಕು. ಇದು ನಮಗೆ ದೊಡ್ಡ ಪಾಠ ಅಂತ. ಇನ್ನು ರಾಮನು ಯಾವಾಗಲೂ ತಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿದ್ದ. ತಂದೆಗೆ ಕೊಟ್ಟ ಮಾತಿಗಾಗಿ ರಾಜ್ಯವನ್ನೇ ಬಿಟ್ಟ. ಇದು ನಮಗೆ ತೋರಿಸೋದು ಸತ್ಯ ಮತ್ತು ವಚನದ ಮಹತ್ವ. ಇನ್ನು ರಾಮನು ದೇವರಾಗಿದ್ದರೂ ಅವನು ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಬಂದಿರಲಿಲ್ಲ. ಅವನು ಮಾನವನಂತೆ ಬದುಕಿ ಮಾನವರಿಗೆ ಹೇಗೆ ಬದುಕಬೇಕು ಎಂದು ತೋರಿಸಲು ಬಂದಿದ್ದ. ಹೀಗಾಗಿ ರಾಮನು ಪರಿಪೂರ್ಣನ? ಅವನು ದೇವನಾಗಿದ್ದರಿಂದಲ್ಲ, ಅವನು ಧರ್ಮವನ್ನು ಯಾವ ಸಂದರ್ಭದಲ್ಲೂ ಬಿಟ್ಟಿಲ್ಲದ ಕಾರಣಕ್ಕೆ ಅವನು ಪರಿಪೂರ್ಣನಾಗಿದ್ದ. ಅವನ ಜೀವನದಲ್ಲಿ ಕಷ್ಟಗಳೂ ಇದ್ದವು, ವಿವಾದಗಳೂ ಇದ್ದವು. ಆದರೆ ಅವನು ಯಾವಾಗಲೂ ಸತ್ಯದ ಕಡೆಗೆ ನಿಂತಿದ್ದ. ಅದಕ್ಕೆ ಅವನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯುತ್ತಾರೆ. ಇದರಿಂದ ನಮಗೆ ಗೊತ್ತಾಗೋದು, ಪರಿಪೂರ್ಣತೆ ಅಂದರೆ ತಪ್ಪು ಮಾಡದೇ ಇರೋದಲ್ಲ, ತಪ್ಪು ಸಂದರ್ಭದಲ್ಲೂ ಸರಿಯಾದ ದಾರಿಯನ್ನು ಆಯ್ಕೆ ಮಾಡೋದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.